ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು, ಪಾರು, ನಾನು ಮೊದಲೆಲ್ಲ ಈ ರೂಮಲ್ಲಿ ಮಲ್ಕತಿರ್ಲಿಲ್ಲ. ಮಲಿಕಳದ್ ಬಿಡು, ನಾನು ಈ ರೂಮ್ಗೆ ಬರ್ತಾ ಇರಲಿಲ್ಲ. ಏನಾದರೂ ಕೆಲಸ ಇದ್ರೆ ಮಾತ್ರ ಈ ರೂಮಿಗೆ ಬರ್ತಾ ಇದ್ದೆ. ಮತ್ತು ಮೊದಲೆಲ್ಲಿ ಮಲ್ಕತ್ತಿದೆ ಅಂತ ನೀನು ಕೇಳಲೇ ಇಲ್ಲ. ಎಲ್ಲಿ ಮಲ್ಕೋತಿದ್ದೆ? ಬಾರೋ, ನಮ್ಮ ಮನೇಲಿ ಆ ನಡ್ಮನೇಲಿ ಒಂದು ಹಗ್ಗದ ಮಂಚ ಐತಲ್ಲ, ಅದ್ರ ಮ್ಯಾಕ್ ಮಲಗ್ತಿದ್ದೆ. ನಾನು ಮಕ್ಕಳವ ಅಂತ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಬೆಳಗಾನವರೆಗೂ ಎಚ್ಚರನೇ ಆಯ್ತಿರ್ಲಿಲ್ಲ. ನೀನು ಬಂದ್ಮ್ಯಾಕೆ ನಾನು ಈ ರೂಮಲ್ಲಿ ಮಲ್ಕೊಳಕ್ಕೆ ಶುರು ಮಾಡಿದೆ. ನಾಳೆಯಿಂದ ನೀನು ಈ ಮನೇಲಿ ಇರೋಕ್ಕಿಲ್ಲ. ಈ ರೂಮು ಇನ್ನು ತುಂಬ ನೆನಪು ಮಾಡ್ಕೊಳ್ಳುತ್ತೆ. ನಾನು ನಾಳೆ ಮತ್ತೆ ಅದೇ ನಡುಮನೆಗೆ ಹೋಗಿ ಮಲ್ಕೋತೀನಿ. ಮತ್ತದೇ ಜೀವನ, ಅದೇ ಬದುಕು. ಆದರೆ ನೀನೇನೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ಯೋ ಅದನ್ನ ಯಾವ್ದನ್ನ ನಾನು ಮರೆಯೋಕ್ಕಿಲ್ಲ. ಅದನ್ನೆಲ್ಲ ತಪ್ಪದೆ ಪಾಲಿಸ್ತೀನಿ. ಬಾರೋ, ಅಲ್ಲಿ ಹೋದ್ಮ್ಯಾಕೆ ನಮಗೆಲ್ಲ ನೀನು ಫೋನ್ ಮಾಡ್ತೀಯಾ? ಫೋನ್ ಮಾಡಿದ್ರು ಬಿಡುವಾದಾಗ ತಿಂಗಳಿಗೆ ಒಂದ್ಸಲನಾದರೂ ವಿಡಿಯೋ ಕಾಲ್ ಮಾಡು, ನಿನ್ನ ಮಕ್ಕ ನೋಡ್ಬೋದು ಪ್ಲೀಸ್. ಯಾಕಂದರೆ ಅನ್ಕೊಂಡಾಗೆಲ್ಲ ನಿನ್ನ ಬಂದು ನೋಡ್ಕೊಳ್ಳೋಕೆ ಅದೇನು ಮಾರಿಗುಡಿ ಪಕ್ಕದಲ್ಲಿರೋ ಆನೆನಹಳ್ಳಿನ ಅಮೇರಿಕಾ. ಅದಕ್ಕೆ ಯಾವಾಗಾನ ಬಿಡುವಾದಾಗ 5 ನಿಮಿಷ ನಿನ್ನ ಮಕ್ಕ ತೋರಿಸಿದ್ರೆ ಸಾಕು, ನಮಗೆಲ್ಲ ಒಂಥರ ನೆಮ್ಮದಿ ಆಯ್ತದೆ. ನನ್ನ ಮಗಳು ಮದುವೆ ಆಗಿ ಮನೆ ಬಿಟ್ಟು ಹೋದಾಗ ಖುಷಿ ಆಯ್ತು. ಆದ್ರೆ ಈಗ ಊರೇ ಬಿಟ್ಟು ಹೋಗ್ತಿದ್ದಾಳೆ, ಅದು ಅಮೇರಿಕಾಗೆ. ಖುಷಿ ಪಡೋ ವಿಷಯನೇನೋ ಸರಿ, ಆದ್ರೆ ಅವಳು ಯಾವಾಗ ಬರ್ತಾಳೋ ಬರಲ್ವೋ ಅದೇ ಗೊತ್ತಿಲ್ವಲ್ಲ ಸುಶೀಲ. ಅವಳನ್ನ ಹೋಗಿ ಒಂದ್ಸಲ ಮಾತಾಡ್ಸಕ್ಕೂ ಆಗ್ತಿಲ್ವಲ್ಲ. ತುಂಬಾ ಸಂಕಟ ಆಗ್ತಿದೆ ಸುಶೀಲ. ಅಕ್ಕ, ಈ ಊರಿನ ಜನರ ದೃಷ್ಟಿಲಿ ನಾವಿಬ್ರು ಯಜಮಾನ್ರ ಹೆಂಡ್ತಿರು. ದೊಡ್ಡ ಮನೆ ತುಂಬ ಆಳು ಕಾಳು, ಕೈ ತುಂಬ ಹಣ, ನೆಮ್ಮದಿ ಜೀವನ. ಆದ್ರೆ ನಿಜ ಏನು ಹೇಳು, ನಾವಿಬ್ರು ಈ ಮನೆಯಲ್ಲಿ ತೊಗ್ಲು ಬೊಂಬೆಗಳಕ್ಕ. ಅವ್ರು ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು, ಮಾತಾಡು ಅಂದ್ರೆ ಮಾತಾಡಬೇಕು. ನಮ್ಮ ಕೈಯಲ್ಲಿ ಏನಿದೆ ಅಕ್ಕ, ಇದೆಲ್ಲ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರಬೇಕಲ್ವಾ? ನಮ್ಮ ಹಣೆ ಬರಕ್ ನಾವೇ ಹೊಣೆ ಸುಶೀಲ. ಆದ್ರೆ ಇಂಥ ಟೈಮಲ್ಲಿ ಒಂದ್ಸಲ ಮಗಳನ್ನ ನೋಡಿ ಮಾತಾಡ್ಸಕ್ ಆಗ್ತಿಲ್ವಲ್ಲ. ಇಂತೆಂಥ ಕೊಲೆ ಮಾಡಿರೋ ಮಕ್ಕಳನ್ನೇ ಹೆತ್ತವರು ಬಾಚಿ ಅಪ್ಕೊಂಡು ಪ್ರೀತಿ ಮಾಡ್ತಾರೆ. ಆದ್ರೆ ನನ್ನ ಮಗಳು ಅಂಥದ್ದು ಏನ್ ಮಾಡಿದಾಳೆ? ಇವ್ರಿಗೆ ಅವಳ ಮೇಲೆ ಕಿಂಚಿತ್ತು ಪ್ರೀತಿ ಇಲ್ದೇ ಇರೋ ಹಂಗ ಆಗೋಯ್ತಲ್ಲ. ಅಕ್ಕ, ನಿನ್ನ ಸಂಕಟ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನಮ್ಮ ಮನ್ಸಲ್ಲಿರೋ ನೋವನ್ನ ಮನ್ಸಲ್ಲೇ ಇಟ್ಕೊಳ್ಳೋದಲ್ದೆ ಈ ಮನೇಲಿ ನಾವು ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಏನಮ್ಮಿ? ಅಕ್ಕ, ಅವ್ರು ಬಂದ್ರು. ಅವ್ರ ಮನೆಗೆ ಹೋಗಿ ಬಂದಿದ್ದಾಯ್ತು, ಮಾತಾಡ್ಸಿದ್ದಾಯ್ತು, ಹೇಳೋದು ಹೇಳಿದ್ದಾಯ್ತು. ಆದರೂ ಇನ್ನೂ ಅಲ್ಲಿಗೆ ಹೋಗಬೇಕು ಅಂತ ಕರಳು ಹಾತೊರಿತಾ ಇದೀಯಾ? ಅಲ್ಲಿ ಹೋಗಿ ಬರೋದು, ಹೋಗಿ ಬಂದಮೇಲೆ ಇಲ್ಲಿ ಕಣ್ಣೀರು ಸೂಸೋದು ಇವೆಲ್ಲ ನನ್ನಿಂದ ನೋಡೋದಕ್ಕಾಗೋದಿಲ್ಲ. ಹೆಣ್ಮಕ್ಳು ಕಣ್ಣೀರು ಸುರಿಸಿದ್ರೆ ಮನೆಗೆ ಒಳ್ಳೇದಾಗೋದಿಲ್ಲ ಅಲ್ವಾ? ನಾನು ಹೆಣ್ಣನ್ನು ತುಂಬ ಗೌರವಿಸ್ತೀನಿ ಅಂತ ಊರು ಜನ ಮಾತಾಡ್ಕೋತಾರೆ ಪಾಪ. 「 ಅವ್ರಿಗೆ ಗೊತ್ತಿರೋ ನನ್ನ ಒಳ್ಳೆತನ
ನನ್ನ ಹೆಂಡ್ತೀರ್ ಗೊತ್ತಿಲ್ವಲ್ಲ. ಒಂದು ಮೂಕ ಪ್ರಾಣಿ ಹತ್ರನೇ ನನ್ನ ಕರಳು ಚುರುಕ್ಕನ್ನುತ್ತೆ. ಅಂಥದ್ರಲ್ಲಿ ಮೂಕೆತ್ತಂಗೆ ನನ್ನನ್ನು ಕಟ್ಕೊಂಡಿರೋ ಹೆಂಡ್ತಿ ಹತ್ರ ನನಗೆ ನೋವಾಗದೆ ಇರುತ್ತಾ? ಹಾಗೆ ನೋವಾದರೆ ಕಣ್ಣೀರು ಒರೆಸ್ತೀನಿ ಅಂತ ನೀನು ಅಂದ್ಕೊಂಡಿದ್ರೆ ತಪ್ಪೋ. ಕಣ್ಣಿನ ಕೆಳಗಿರೋ ನುಣುಪಾದ ಕೆನ್ನೆಗೆ 4 ಬಿಗಿತೀನಿ. ನೀವು ಬಾಯಿ ಮುಚ್ಕೊಂಡು ಈ ಮನೇಲೇ ಇದ್ದರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಛತ್ರಿ ದಣೆ ನನ್ನ ವಾಚಲ್ಲು ತಂದಿದ್ದೀನಿ, ರೂಮಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರಿ. ನೋಡಿದ್ರ ನನ್ನ ಟೈಮ್ ಕೂಡ ಚೆನ್ನಾಗಿದೆ. ಛತ್ರಿ ಮಗಳು ಊರು ಬಿಟ್ಲೇನೋ? ಛತ್ರಿ ಮಗಳು ಊರು ಬಿಟ್ಲೇನೋ? 5 ನಿಮಿಷ ದಣಿ, ಗಂಟು ಮೂಟೆ ಕಟ್ಕೊಂಡು ಹೊಂಟ್ಬಿಡ್ತಾರತ್ತೆ. ಬಸ್ಸು ಇನ್ನೇನು ಬರ್ತದಂತೆ. ಆಹಾ ಆಹಾ, ಎಂಥ ಒಳ್ಳೆ ಸುದ್ದಿ ಹೇಳಿದೆಯೋ. ಹಾಲು ಮಳೆ ಸುರಿದಂಗಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.